ಯಾಕೆ ಕಣ್ ಮುಚ್ಕೋತಾ ಇದ್ಯಾ? ನೋಡೋ ಧೈರ್ಯ ಇಲ್ವಾ? ಏನು ಕಣ್ಣ ಮುಚ್ಚಲೆ ಆಡ್ತಿದ್ಯಾ? ಸರಿಯಾಗಿ ನೋಡು ನನ್ನ. ನಾನ್ ನಿನಗ್ ಹೇಳಿದ್ದೇನು, ನೀನ್ ಮಾಡಿದ್ದೇನು? ಅಕ್ಕಂಗೆ ಖಂಡಿತ ಈ ಸಂಬಂಧ ಸೆಟ್ ಆಗ್ಬೇಕು ಅಂತ ಹೇಳಿದ್ನ ಇಲ್ವಾ? ನಿನಗ್ ಸರಿಯಾಗಿ ಕೇಳ್ಸಲ್ಲ ಅಂತ ಕಿವಿಯಲ್ಲಿ ಬೇರೆ ಹೇಳ್ದೆ, ಆದ್ರೂ ಕೇಳಿಸ್ಕೊಳ್ಳಿಲ್ವಾ? ಹುಂಡಿಗೆ 51 ರೂಪಾಯಿ ಬೇರೆ ಹಾಕ್ತೆ, ಅದನ್ನ ತಗೋತೀನಿ. ಇಲ್ ನೋಡು, ನಾನು 51 ರೂಪಾಯಿ ತಗೋತಾ ಇದ್ದೀನಿ. ನಿನ್ ದುಡ್ಡೇನ್ ನನಗ್ ಬೇಕಾಗಿಲ್ಲ. ಹೋದ್ರೆ ಹೋಗ್ಲಿ ಅಂತ ತೆಂಗಿನಕಾಯಿ ದುಡ್ಡನ್ನ ತಗೊಳ್ದೆ ಹೋಗ್ತಿದ್ದೀನಿ. ಅಕ್ಕಂಗೆ ಸಂಬಂಧ ಸೆಟ್ ಆದ್ಮೇಲೆನೆ ನಿನಗಿನ್ನ ಪೂಜೆ ಪುನಸ್ಕಾರ ಎಲ್ಲ. ಬಾಯ್. ಹಾಳಾದ್ ಕರೆಂಟು, ಈಗ್ಲೇ ಹೋಗ್ಬೇಕಾ? ಅಮ್ಮ ಗೀತಾ, ಆ ಕ್ಯಾಂಡಲ್ ಹಚ್ಕೊಂಡ್ ತಗೊಂಡ್ ಬಾ. ಬಂದೆ ಬಂದೆ. ಅಪ್ಪ, ಇವಾಗ ಏನಾಯ್ತು? ಎಲ್ರೂ ಹೀಗ್ ಬೇಜಾರಲ್ಲಿ ಕೂತಿದಿರಲ್ಲ. ಬಂದಿದ್ ಗಂಡು ಏನ್ ಚೆನ್ನಾಗಿರ್ಲಿಲ್ಲ. ಅವನು ಓಕೆ ಹೇಳಿದ್ರು, ಅಕ್ಕ ನೋ ಅಂತ ಹೇಳ್ತಿದ್ಲು. ಅಕ್ಕಂಗೆ ಒಳ್ಳೆ ಮಹಾರಾಜನ್ ತರ ಸಂಬಂಧ ಬರುತ್ತೆ, ಚಿಂತೆ ಮಾಡ್ಬೇಡಿ. ಚಿಂತೆ ಮಾಡ್ದೇನೆ ಹೇಗಿರೋದಿಕ್ಕಾಗತ್ತಮ್ಮ? ಇಲ್ಲಿವರೆಗೂ 10 ಸಂಬಂಧಗಳು ಬಂದಿದೆ, ಆದ್ರೆ ಯಾವ ಸಂಬಂಧನೂ ಸೆಟ್ಟೇ ಆಗ್ತಿಲ್ಲ. ಅಪ್ಪ, ನನಗೆ ಮದುವೆ ಇಷ್ಟ ಇಲ್ಲ ಅಪ್ಪ. ಇನ್ಮೇಲೆ ನನಗೆ ಸಂಬಂಧ ನೋಡಬೇಡಿ. ಹೇ ಪೂರ್ವಿ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ ಹೇಗೆ? ಸಂಬಂಧ ನೋಡ್ಬೇಡಿ ಅಂತಿದ್ಯಲ್ಲೇ. ಬಂದ 10 ಸಂಬಂಧನೂ ಯಾಕೆ ಸೆಟ್ ಆಗಿಲ್ಲ ಅಂತ ನನಗೀಗ ಚೆನ್ನಾಗಿ ಅರ್ಥ ಆಯ್ತು. ಯಾಕೆಲ್ಲ ಸಂಬಂಧನೂ ಮುರಿದು ಹೋಗ್ತಿದ್ಯೋ ನನ್ಗೀಗ ಚೆನ್ನಾಗಿ ಅರ್ಥ ಆಯ್ತು. ಏನ್ ಹೇಳ್ತಿದ್ಯಾ ಪಲ್ಲವಿ? ಹೌದಮ್ಮ, ಗೀತನಿಂದಾನೆ ಎಲ್ಲ ಸಂಬಂಧ ಮುರಿದು ಹೋಗ್ತಿರೋದು. ಅಯ್ಯೋ ದೇವ್ರೆ, ನಾನೇನ್ ಮಾಡ್ದೆ? ಏ ಪಲ್ಲವಿ, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಹೌದು ರೀ, ನಿಮ್ ಚಿಕ್ಕ ಮಗಳಿಂದಾನೆ ಎಲ್ಲ ಸಂಬಂಧ ಹಾಳಾಗ್ತಿರೋದು. ಇದ್ ಮಾತ್ರ ಅಲ್ಲ, ಮುಂಚೆ ಬಂದಿರೋ ಎಲ್ಲ ಸಂಬಂಧನೂ ಹೀಗೆ ಹಾಳಾಗಿರೋದು. ಒಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಪೂರ್ವಿ ನೋಡಕ್ ಬಂದಿದ್ದೋರೆಲ್ಲ ಕೊನೆಗೆ ಗೀತನ್ ಮಾಡ್ಕೋತೀವಿ ಅಂದ್ರು. ಇನ್ ಮುಂದೆ ಪೂರ್ವಿ ನೋಡಕ್ಕೆ ಗಂಡಿನ ಕಡೆಯವ್ರು ಬಂದ್ರೆ ಗೀತಾ ಮನೇಲಿರೋ ಹಾಗಿಲ್ಲ, ಹೇಳ್ತಾ ಇದ್ದೀನಿ. ಸುಮ್ನಿರು ಪಲ್ಲವಿ, ಏನು ಅಂತ ಮಾತಾಡ್ತೀಯಾ? ಅಲ್ಲ ಕಣೆ, ಬುದ್ಧಿ ಇಲ್ವಾ ನಿನ್ಗೆ? ಯಾರಿಗೋಸ್ಕರನೋ ನಾವು ಗೀತನ್ ಮುಚ್ಚಿಟ್ಟು ಪೂರ್ವಿಗ್ ಮದ್ವೆ ಮಾಡ್ಬೇಕಾ? ಬೇರೆ ನಾನು ಏನ್ ಮಾಡ್ಬೇಕು ಹೇಳಿ? ಪಲ್ಲವಿ, ನಾನು ಏನ್ ಹೇಳ್ತಿರೋದು ಅಂದ್ರೆ, ಅಪ್ಪ, ನಾನೊಂದು ಹೇಳ, ನನಗೆ ಮದ್ವೆನೇ ಬೇಡ. ಗೀತಂಗ್ ಮದ್ವೆ ಮಾಡಿ ಕಳಿಸಿ. ನಾನು ಮದ್ವೆ ಆಗದೆ ಇಲ್ಲೇ ಇರ್ತೀನಿ ಅಪ್ಪ. ಯಾಕೆ ಮಗಳೇ ಹೀಗೆ ಹೇಳ್ತಿದ್ಯಾ? ನಿಮ್ಮಿಬ್ರಿಗೂ ಮದ್ವೆ ಮಾಡಿಸಿದ್ರೆ ನಮ್ಮ ಜವಾಬ್ದಾರಿ ಮುಗಿಯುತ್ತೆ. ಆಗ್ಲೇ ನಾವು ಸಂತೋಷವಾಗಿರೋದು. ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಮ್ಮ. ಮೊದಲು ನಿನ್ನ ಮದ್ವೆ, ಆಮೇಲೆ ಗೀತಾ ಮದ್ವೆ, ಆಮೇಲೆ ನಾವು ಬದುಕಿದ್ರು ಸತ್ರು ಕೇಳೋದಿಕ್ಕೆ ಯಾರೂ ಇರಲ್ಲ. ನಿಮ್ಮಿಬ್ರು ಮದ್ವೆ ಆಗ್ಬಿಟ್ರೆ ನಾವು ಸಂತೋಷವಾಗಿ ಕಣ್ಮುಚ್ಚುತ್ತೀವಿ.
ಅಪ್ಪ ಏನಿದು ಒಳ್ಳೆ ಚಿಕ್ಕ ಮಕ್ಳು ತರ ಹತ್ಕೊಂಡ್ ಕೂತಿದ್ಯಲ್ಲ ನೀನು. ಸುಮ್ನೆ ಇರಿ. ಹಾ, ತುಂಬಾ ಹಸುವಾಗ್ತದೆ. ಊಟ ಮಾಡೋಣ. ಕರೆಂಟ್ ಬೇರೆ ಇನ್ನೂ ಬಂದಿಲ್ಲ. ಕತ್ಲಲ್ಲಿ ಹೇಗೆ ತಿನ್ನೋದು? ಇನ್ನೂ 2 ಕ್ಯಾಂಡಲ್ ಹಚ್ಚಿ ತಗೊಂಡ್ ಬಾ ಹೋಗು. ಕತ್ಲಿರ್ಬೇಕಾದ್ರೆ ಎಲ್ಲ ತಗೊಂಬಂದ್ ಇಡಕ್ಕಾಗಲ್ಲ. ನಾನ್ ಹೋಗಿ ಪ್ಲೇಟಲ್ಲಿ ಅನ್ನ ತಗೊಂಡ್ ಬಂದು ಎಲ್ಲರಿಗೂ ಕೈ ಕೊಡ್ತೀನಿ. ಏನ್ರಿ, ಯಾಕೆ ಹೀಗೆ ಕಣ್ಣೀರ್ ಹಾಕೊಂಡು ಕೂತಿದ್ದೀರಾ ನೀವು? ಕಣ್ಣು ಒರೆಸ್ಕೊಳ್ಳಿ. ಇಲ್ಲಿವರೆಗೂ ನಮ್ಗೆ ಗಂಡು ಮಗ ಇಲ್ಲ ಅನ್ನೋ ಚಿಂತೆನೇ ಇರ್ಲಿಲ್ಲ ಪಲ್ಲವಿ. ಈಗ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಅಪ್ಪ, ನೀವ್ ಯಾಕೆ ಈ ತರ ಮಾತಾಡ್ತಾ ಇದ್ದೀರಪ್ಪ? ನನ್ನ ಭಯ ನಿಮಗ್ ಮದ್ವೆ ಆದ್ಮೇಲೆ ನಮ್ಮನ್ನು ನೋಡ್ಕೊಳಕ್ಕೆ ಯಾರು ಇಲ್ಲ ಅನ್ನೋದಲ್ಲಮ್ಮ. ನಾವು ಸತ್ತಾಗ ಚಿತೆಗೆ ಬೆಂಕಿ ಇಡೋದಕ್ಕಿಲ್ಲ ಅಂತಲ್ಲ. ಅಕಸ್ಮಾತ್ ನನಗೇನಾದ್ರೂ ಆಗೋದ್ರೆ ನಿಮ್ಮ ಮದುವೆ ಯಾರು ಮಾಡ್ತಾರೆ? ನಿಮ್ಮ ಅಮ್ಮನ್ ಯಾರು ನೋಡ್ಕೋತಾರೆ? ಅಪ್ಪ ಏನ್ ಮಾತಾಡ್ತಿದ್ದೀರಾ? ಬುದ್ಧಿ ಇಲ್ವಾ ನಿಮ್ಗೆ? ಏಯ್, ಏನೇ ಅಪ್ಪನ್ಗೆ ಬುದ್ಧಿ ಇಲ್ಲ ಅಂತ ಹೇಳ್ತಿದ್ಯಾ? ಹಲೋ ಪಲ್ಲವಿ ಅವ್ರೆ, ನಮ್ಮಪ್ಪ ನಮ್ಮಿಷ್ಟ. ಬುದ್ಧಿ ಇದ್ದಿದ್ರೆ ಹೀಗ್ ಮಾತಾಡ್ತಾ ಇದ್ರ ಇವ್ರು? ಇನ್ನೊಂದ್ಸರಿ ಹೀಗೆಲ್ಲ ಮಾತಾಡಿದ್ರೆ ನಾನಂತೂ ಸುಮ್ನೆ ಇರಲ್ಲ. ಅರ್ಥ ಆಯ್ತಾ? ಅಪ್ಪ, ನಾನ್ ಹೇಳ್ತಿದ್ದೀನಿ, ಬರ್ದಿಟ್ಕೊಳ್ಳಿ. ಅಕ್ಕಂಗೆ ಒಳ್ಳೆ ಗಂಡೆ ಸಿಗ್ತಾನೆ. ನಾವ್ ದಾಮ್ ದೋಮ್ ಅಂತ ಮದ್ವೆ ಮಾಡೋಣ. ಅಕ್ಕನ್ ಮದ್ವೆ ನನ್ ಕೈಯಲ್ಲಿದೆ. ಅಬ್ಬಾ ದೇವ್ರೆ, ಸತ್ಯ. ನಾನಿರುವಾಗ ಭಯ ಯಾಕೆ? ಎಲ್ಲರಿಗೂ ತುತ್ತು ಕೊಡ್ತೀನಿ, ಖುಷಿ ಖುಷಿಯಾಗಿ ತಿನ್ನಿ. ಅಮ್ಮ ಗೀತಾ, ನಿಮ್ಮಿಬ್ರು ಮದುವೆ ಆಗೋದ್ಮೇಲೆ ನಮ್ಮನ್ನು ಯಾರು ನೋಡ್ಕೋತಾರಮ್ಮ ಹೀಗೆ? ನಾನ್ ಯಾವಾಗ್ಲೂ ನಿಮ್ ಕಣ್ ಮುಂದೆನೆ ಇರ್ತೀನಿ. ಅಪ್ಪ, ಅನ್ನಿ. ಆಮ ಎಣ್ಣೆ. ಓ, ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅದನ್ನ ಈ ಬಾಟ್ಲಿಗೆ ನಾನು ಹಾಕಿ ತುಂಬ ತಪ್ಪು ಮಾಡಿದೆ ಅನ್ಸುತ್ತೆ. ಒಂದೊಂದ್ಸಲ ಯಾವ್ದು ಎಣ್ಣೆ ಅಂತ ಗೊತ್ತಾಗ್ದೇನೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಮಾವ, ಯಾಕೆ ಈ ತರ ಕುಡ್ದು ಆರೋಗ್ಯ ಹಾಳು ಮಾಡ್ಕೋತಾ ಇದ್ದೀರಾ? ಈ ಹಾಳು ಬದುಕಿಗೆ ಇದನ್ ಬಿಟ್ಟು ಇನ್ನು ಯಾವ ಸುಖ ಇದೆಯಮ್ಮ? ನಿಮ್ಮ ಅತ್ತೆ ಕಾಟ ತಡ್ಕೋಬೇಕಲ್ವಾ? ಸರಿ ಆಯ್ತು, ಬನ್ನಿ ಊಟ ಮಾಡೋರಂತೆ. ಆಗೋಯ್ತು. ಏನಪ್ಪ, ನನ್ಗೋಸ್ಕರ ಕಾಯ್ಲಿಕ್ಕತ್ತೀರೇನ? ಬಂದ್ಬಿಟ್ಟೆ. ತಿರುಪತಿ ಏನೋ ಅಡಿಗೆ ಮಾಡೋರೆ? ಗೊತ್ತಿಲ್ಲ. ಮಗನ್ ಫೋನು ಕದೀತೇನವ? ಕೈಯ ಸರಿ ಇಲ್ಲ ನಿಂದ. ನೀರ್ ಕೊಡೋ ಒಂಚೂರು. ಏ ಹುಡುಗ್ರ, ಏನ್ ಅಡ್ಗೆ ಇವತ್ತ? ಅದೇ ನೋಡ್ತಾ ಇದ್ದೀನಿ. ಏನ್ ಮಾವ, ಊಟ ಮಾಡೋದ ಬೇಡವಾ ಅಂತ ಯೋಚನೆ ಮಾಡ್ತಾ ನಿಂತ್ಬಿಟ್ಯಾ? ತಿಂತೀನಿ ಅಂದ್ರೆ ಕೂತ್ಕೋ, ಇಲ್ಲ ಅಂದ್ರೆ ಎದ್ದೇಳು. ನಾನ್ ಕಷ್ಟ ಪಡ್ತಿದ್ರೆ ನೀನ್ ಚೇಷ್ಟೆ ಮಾಡ್ತೀಯನ? ಸೊಂಟ ಹಿಡ್ಕೊಂಡಾಯ್ತು, ಬಂದು ಕೂಡ್ಸೋ. ಸೊಂಟ ಹಿಡ್ಕೊಂಡಿದೆ ಅಂತ ಹೇಳಿರಲ್ವಾ ಮಾವ, ಗೊತ್ತಾಗೋದು? ಅಬ್ಬಾ,
ಇವಾಗ ಡಿಸ್ಕಷನ್ ಮಾಡ್ಬೇಕೇನ್ರೋ? ಬಂದು ಕೂಡಿಸ್ರೋ. ಸ್ವಲ್ಪ ಹೊತ್ತು ಹಂಗೆ ಇರು ಮಾವ, ಪೋಸ್ಟ್ ಚೆನ್ನಾಗಿದೆ. ಅತಿಲೋಕ ಸುಂದರಿ ತರ ಸಖತ್ತಾಗಿ ಕಾಣ್ತಿದ್ಯಾ. ಏನ್ರೋ ನಿಮ್ ಮಾವ ಹೊಸ ಆಸನ ಕಂಡಿಡ್ದಂಗಿದೆ. ನಿಮ್ಮ ಕೈ ಮುಗಿತೀನ್ರೋ, ದಯವಿಟ್ಟು ಬಂದು ನನ್ ಕೆಳಗಡೆ ಕೂಡಿಸ್ರೋ. ಬಾರ ಹೋಗೋಣ. ಹಾಗೆ ಬಂದೆ ಬಂದೆ. ಅಯ್ಯೋ ಕೂರ್ಸೋ ಕೂರ್ಸೋ ಕೂರ್ಸೋ. ಹುಷಾರ್ ಹುಷಾರ್ ನಿಧಾನ. ಅದು ಹೇಯ್, ಮಾವನ್ ಮೂಳೆಗಳು ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ಸುತ್ತೆ ಕಣೋ. ಕರ ಕರ ಅಂತ ಸೌಂಡ್ ಬರ್ತಾ ಇದೆ ಅಲ್ವಾ? ಗ್ಯಾಸ್ ಜಾಸ್ತಿ ಆಗಿ ಬರ್ತಿರೋ ಸೌಂಡ್ ಕಣೋ. ಮೊದ್ಲು ನಾನು ಕೂಡಿಸ್ಬಿಡ್ರು. ಅಷ್ಟೇ. ಬಡ್ಸು ಅಂತೀರಾ ಅತ್ತೆ? ತಿನಕ ಬಂದು ಕುಂತ ಮೇಲ ಬಡಸ್ಲಾ ಅಂತ ಹುಚ್ಚುಚ್ಚ ಪ್ರಶ್ನೆ ಕೇಳಿದ್ರ ಬಡ್ಸ. ತಡಿ, ಏನಿದು? ಯಾರು ಅಡ್ಗೆ ಮಾಡಿದ್ದು? ಅನ್ನನಾ ಕಲ್ಲ? ಹಿಂಗ್ ಗಟ್ಟಿ ಮಾಡಿದ್ ಯಾರು? ನಾನೇ ಅತ್ತೆ. ನಿಮ್ ಸೋದರತ್ತಿ ಶುಭ ಕಾರ್ಯಕ್ಕ ಮದ್ವಿಗ್ ಹೋಗಿ ಸಂಪಾದನೆ ಮಾಡೋದ್ ಕಲ್ತಾಳ್ ಖರೆ, ನಿನಗ ಕೊನಿ ಪಕ್ಷ ಅನ್ನಾರ ಹೆಂಗ್ ಮಾಡ್ಬೇಕು ಅಂತ ಕಲ್ಸಿಲ್ಲ. ಅಂದ್ರೆ ಕನಕ, ನಾವು ಉಪಯೋಗಿಸೋದು ಟಿಪು ಅಕ್ಕಿ ಅಲ್ವಾ, ಅದಕ್ಕೆ ಹಾಗಿರುತ್ತೆ. ಅಡ್ಗಿ ಮಾಡಕ್ ಬರ್ದೊಳಗ ಸಪೋರ್ಟ್ ಮಾಡ್ಬೇಡ್ರಿ ನೀವು. ಏನಮ್ಮ ಶ್ರೀಲಕ್ಷ್ಮಮ್ಮ, ಹೆಂಗೂ ಬಂದಿದೆ, ಅಡ್ಗಿ ನೀನ ಮಾಡ್ಬೇಕಲ್ಲ. ಪಾಪ ಅವ್ರು ಅಡ್ಗೆ ಮಾಡಕ್ಕೆ ಅಂತಾನೆ ಬಂದ್ರು. ಸೋದರ ಸೊಸೆ ಮನೇಲಿ ಯಾಕೆ ಅಡ್ಗೆ ಮಾಡ್ತೀರಾ ಅಂತ ನಾನೇ ಬೇಡ ಅಂದೆ. ನೀನೊಬ್ಬ ಏನು ಗೊತ್ತಾಗಂಗಿಲ್ಲ ನಿನ್ಗ. ಬರೀ ಕುಂತ ತಿಂದ್ರ ಕರಗ್ಬೇಕಲ್ಲದ. ಸರಿ ಬಿಡು, ಉಂಡಾದ್ಮೇಲೆ ಎಲ್ಲ ಎಂಜಿಲ್ ಪಾತ್ರೆನು ತೊಳಸು. ಹಂಗ ಬೆಳಿಗ್ಗೆ ಬಟ್ಟೆ ಗಿಟ್ಟೆ ಎಲ್ಲ ಒಗ್ಸ. ಸಾರಿ ಅತ್ತೆ. ನೀನ್ ಯಾಕೆ ಸಾರಿ ಹೇಳ್ಬೇಕು? ಕ್ಷಮೆ ಕೇಳ್ಬೇಕಾಗಿರೋಳು ನಾನು. ನಿನ್ ಸಂಸಾರನ ಸರಿ ಮಾಡೋದಿಕ್ಕೆ ಬಾಕಿ ವರದಕ್ಷಿಣೆನೇನಾದ್ರೂ ನಾನು ಕೊಟ್ಬಿಟ್ಟಿದ್ರೆ ನಿನ್ ಸಂಸಾರ ಹೀಗಾಗ್ತಿರ್ಲಿಲ್ವಲ್ಲ. ಆದ್ರೆ ಒಂದು ಮಾತ್ರ ನಿಜ ಕಣೆ, ಬರೋ 2ನೇ ಸೊಸೆ ನಿಮ್ಮತ್ತೆ ಮೂಗಿಗೆ ಮೂಗ್ ದರ ಹಾಕಿಟ್ಕೋತಾಳೆ ನೋಡ್ತಿರೋ. ಎಲ್ಲಿದಳೋ ಆ ಮಹಾತಾಯಿ? ಅದ್ಯಾವಾಗ ಬರ್ತಾಳೋ ಏನ್ ಕತೆನೋ. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಗೋವಿಂದ, ಏನೋ ನಿನ್ ಕರ್ಮ. ಕನ್ನಡ ಹಾಡನ್ನ ಸ್ವಲ್ಪ ಸ್ಪಷ್ಟವಾಗಿ ಹಾಡೋದ್ ಬಿಟ್ಟು ಕಿರ್ಚಿಲ್ ಧ್ವನಿ ಯಾಕೋ ಹೀಗೆ ಬಡ್ಕೊಂಡು ಹಾಡ್ತಿದ್ಯಾ? ಯಾಕೋ ಹಂಗಂತ್ಯಾ? ಮಧುರವಾಗಿದೆ ಅನ್ನು. ಅಲ್ಲ, ಏನಾಗಿದ್ಯೋ ನಿನಗೆ? ಹೀಗೆ ಹಾಡೋಕೆಲ್ಲ ಶುರು ಮಾಡ್ಬಿಟ್ಟಿದ್ಯಾ? ನನ್ ಮುದ್ದು ಬೊಮ್ಮೆನ ಇವತ್ ನೋಡಿದ್ನಲ್ಲೋ, ಅದಕ್ಕೆ ಹಾಡಕ್ ಶುರು ಮಾಡ್ಕೊಂಡಿದೀನಿ. ಮುದ್ದು ಬೊಂಬೆನಾ? ಯಾರ ಬಗ್ಗೆನೋ ಮಾತಾಡ್ತಿದ್ಯಾ? ಓ, ಆ ದೃಷ್ಟಿ ಬೊಂಬೆ ಬಗ್ಗೆನಾ? ಮೆಟ್ಟಲ್ ಹೊಡಿತೀನಿ ಒಂದ್ಸಲ ದೃಷ್ಟಿ ಬೊಂಬೆ ಅಂತಂದ್ರೆ. ಅತ್ತಿಗೆನೋ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್, ಗೊತ್ತಾಯ್ತಾ? ಏನಪ್ಪ ದೊರೆ, ರೆಸ್ಪೆಕ್ಟ್ ಅಂತ ನಮಗ್ ಸಂಬಂಧ ಇಲ್ದಿರೋದೆಲ್ಲ ಮಾತಾಡ್ತಾ ಇದ್ದೀರಾ? ಬಾರೋ ತಿರುಪತಿ ಬಾ, ಈ ನನ್ ಮಗನ್ ಕತೆ ಕೇಳು ಬಾ. ಏನಂತ ಒಂದು ಬೆಳಗ್ಗೆ ಹುಡುಗಿ ನೋಡಕ್ ಹೋದಾಗ ದೃಷ್ಟಿ ಬೊಂಬೆ ನೋಡಿದ್ವಲ್ಲೋ. ಏಯ್, ಎಷ್ಟೆಲ್ಲ ಹೇಳ್ಬೇಕು ನಿನಗೆ ದೃಷ್ಟಿ ಬೊಂಬೆ ಅನ್ಬೇಡ ಅಂತ? ಮುದ್ದು ಬೊಂಬೆ. ಮಲಗೋ ಹೊತ್ತಲ್ಲಿ ಏನ್ರ ನಿಮ್ ಈ ಗೋಳು? ದೃಷ್ಟಿ ಬೊಂಬೆ ಅನ್ಬಾರ್ದಂತೆ, ಮುದ್ದು ಬೊಂಬೆ ಅನ್ಬೇಕು ಅಂತ ಅವಾಗ್ಲಿಂದ ಹೇಳ್ತಾ ಇದ್ದಾನೆ. ಆ ದೃಷ್ಟಿ ಬೊಂಬೆಗೆ ಬಿದ್ದು ಲವ್ ಅಲ್ಲಿ ಎಷ್ಟು ಫೀಲಿಂಗ್ ಅಲ್ಲಿ ಹಾಡ್ತಾ ಇದ್ದಾನೆ ನೋಡು. ಏನೋ ಗೋವಿಂದ, ಬಾಲಾಜಿ ಹೇಳ್ತಿರೋದ್ ನಿಜನಾ? ಮೊದಲನೇ ಸಲ ನೋಡಿದ ತಕ್ಷಣನೇ ನಾನ್ ಲವ್ ಅಲ್ಲಿ ಬಿದ್ಬಿಟ್ಟೆ. ನೋಡ್ದೇನೋ ತಿರುಪತಿ, ಡೈಲಾಗ್ನು ಹೇಳಕ್ ಶುರು ಮಾಡ್ಬಿಟ್ಟಿದ್ದಾನೆ. ಹೌದು ಕಣೋ, ದಡ್ಬಡಿ heiದ. ದಡ್ಬಡಿ ಅದ ಹಂಗಂದ್ರೆ? ಮೂರ್ಖ ಅಂತ ಕಣೋ, ಮೂರ್ಖ. ಏನೇನೋ ಮಾತಾಡ್ತಿದ್ಯಾ ನೀನು? 30 ದಿನದಲ್ಲಿ ಹುಡುಗಿ ನಿಂಗೆ ಪಡಾಯಿಸಿದ್ದು ಪುಸ್ತಕ ತಗೊಂಡೆ. ಅಯ್ಯೋ, ನಿನ್ ಮನ್ ಕಾಯಿ ಹೋಗ. ಒಳ್ಳೆ ಜೋಶಲ್ಲಿ ಇದೆಯಾ ಕಣೋ ನೀನು. ಬೆಳಗ್ಗೆ ಆ ಹುಡುಗಿ ನೋಡಿದ್ವಲ್ಲ, ಏನೋ ಅನ್ಕೊಂಡೆ ನಾನು. ಆದ್ರೆ ಈ ವಿಷಯ ಯಾಕೋ ತುಂಬಾ ಸೀರಿಯಸ್ ಆಗಿದೆಯಲ್ಲ. ಹೌದು ಕಣೋ ತಿರುಪತಿ, ತುಂಬಾ ಸೀರಿಯಸ್ ಆಗಿದೆ ಪರಿಸ್ಥಿತಿ. ಆ ಹುಡುಗಿನ ನಾನು ನೆನೆಸ್ಕೊಳ್ತಾ ಇದ್ರೇನೆ ನನ್ಗೆ ಉಸಿರೇ ಹಾಡ್ತಾ ಇಲ್ಲ ಕಣೋ. ಉಸಿರಾಡಕ್ ಆಗ್ತಿಲ್ಲ ಅಂದ್ರೆ ಕೊರೋನಾ ಕಣೋ ಸ್ವಾಮಿ. ಅದನ್ನ ಲವ್ ಅಂತ ಅನ್ಕೊಂಡಿದ್ಯಾ ನೀನು? ಸಾಯೋ ಹಂಗ್ ಹೊಡಿತೀನಿ ಇದರ ಓವರ್ ಆಕ್ಟಿಂಗ್ ಮಾಡಿದೆ ಅಂತಂದ್ರೆ. ಇಟ್ಸ್ ಅ ಪ್ಯೂರ್ ಲವ್ ಕಣೋ. ಇಷ್ಕ್, ಪ್ಯಾರ್.
ಮೊಹಬ್ಬತ್, ಪ್ರೇಮ. ಏಯ್ ಆ? ಈಗೇನೋ ಪ್ರೀತಿ ಗೀತಿ ಅಂತಿದ್ಯಾ, ಆಮೇಲೆ ತಡ್ಕೊಳಕ್ ಆಗಲ್ಲಪ್ಪ. ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದೀನಿ, ನನ್ ಮಾತ್ ಕೇಳು. ಈ ಲವ್ ಎಲ್ಲ ಬೇಡವೋ? ಏನು ನೀನ್ ಮಾತ್ರ ಲವ್ ಮ್ಯಾರೇಜ್ ಆಗ್ಬಿಟ್ಟು ನನಗ್ ಮಾತ್ರ ಬೇಡ ಅಂತಿದ್ಯಾ? ಟೀನೇಜ್ ಟೈಮಿಂದಾನು ಲವ್ ಮ್ಯಾರೇಜ್ ಆಗ್ಬೇಕು ಅನ್ನೋದೇ ನಂದು ಏಕೈಕ ಗೋಲ್ ಕಣೋ. ಡೇಯ್, ನೀನ್ ಹಿಂಗ್ ಹೇಳ್ತಾ ಇದ್ರೆ ನಂಗೆ ತುಂಬಾ ಭಯ ಆಗ್ತಾ ಇದೆಯೋ. ಹುಲಿ ನೋಡಿ ನರಿ ಹೆದರ್ಕೊಂಡ್ರೆ ಪರವಾಗಿಲ್ಲ, ನಾನ್ ಆಕ್ಚುಲಿ ಹುಲಿನೇ ಅಲ್ಲ. ನನ್ನ ನೋಡಿ ಲವ್ ಮ್ಯಾರೇಜ್ ಆಗ್ತೀನಿ ಅಂತೀಯಲ್ಲೋ. ನನಗ್ ಮದ್ವೆ ಮಾತ್ರ ಆಗಿದೆ, ಆಮೇಲೆ ನಡ್ಬೇಕಿರೋ ಯಾವ ಶಾಸ್ತ್ರನೂ ಆಗಿಲ್ಲ. ಮದ್ವೆ ಆದ್ಮೇಲೆ ಕೂಡ ದಿನ ಚಾಪೆ ದುಂಬು ತಗೊಂಡು ನಿಮ್ ಪಕ್ಕ ಬಂದ್ ಮಲ್ಕೊಳ್ತಾ ಇದೀನಿ. ಬ್ರಹ್ಮಚಾರಿ ಗಂಡನ್ ತರ ಬದುಕ್ತಾ ಇದೀನಿ. ಅಮ್ಮನ್ ಮುಂದೆ ಈ ಪ್ರೀತಿ ಗೀತಿ ಎಲ್ಲ ವರ್ಕ್ ಆಗಲ್ಲ. ನಿನ್ ಬದುಕು ನನ್ ಬದುಕಿನ ತರ ಆಗ್ಬಾರ್ದು. ನಿಂದು ಮುಗಿತಾ ಅಥವಾ ಇನ್ನೂ ಏನಾದ್ರು ಹೇಳ್ಬೇಕಾ? ನೋಡ್ರಪ್ಪ ಬ್ರದರ್ಸು, ಐ ನೋ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಯಾರು ಏನೇ ಹೇಳಿದ್ರು ಏನೇ ಮಾಡಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ನೀವು ಬರ್ದಿಟ್ಕೊಳ್ಳಿ, ಆ ದೃಷ್ಟಿ ಬೊಂಬೆನೆ ನನ್ನ ಹೆಂಡತಿ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿಗೆ ಜೀವನದ ಬಗ್ಗೆ ಎಷ್ಟೋ ಆಸೆಗಳಿರುತ್ತೆ, ಮದ್ವೆ ಬಗ್ಗೆ ಎಷ್ಟೋ ಆಸೆಗಳಿರುತ್ತೆ. ನನಗೂ ಎಲ್ಲ ಹೆಣ್ಮಕ್ಳ ತರಾನೇ ಆಸೆ, ಕನ್ಸು ಎಲ್ಲ ಇದೆ. ಹಾಗೆ ಅದ್ರ ಜೊತೆಗೆ ನನಗೆ ನಮ್ಮಪ್ಪ ಅಮ್ಮ ಅಂದ್ರೆ ಹೇಳ್ಕೊಳಕ್ಕಾಗದೆ ಇರೋಷ್ಟು ಪ್ರೀತಿ ಇದೆ. ನಮ್ಮಪ್ಪ ಅಮ್ಮಂಗೆ ನಾನು ನಮ್ಮಕ್ಕ ಇಬ್ರೇ ಮಕ್ಳು, ಇಬ್ರು ಹೆಣ್ಮಕ್ಳು ಬಿಟ್ಟು ಗಂಡ್ಮಕ್ಳು ದಿಕ್ಕಿಲ್ದೆ ಇರೋ ಕುಟುಂಬ ಇದು. ಅಪ್ಪ ತುಂಬಾ ಒಳ್ಳೆಯವರು, ಅದಕ್ಕೆ ಅಜ್ಜಿನ ಅತ್ತೆ ತರ ಅಲ್ದೆ ಅಮ್ಮನ್ ತರ ನೋಡ್ಕೋತಿದ್ದಾರೆ. ಅಜ್ಜಿಗೂ ಗಂಡ್ಮಕ್ಳಿಲ್ಲ, ಅದೇ ತರಾನೇ ಅಮ್ಮಂಗೂ ಗಂಡ್ಮಕ್ಳಿಲ್ಲ. ನಮ್ಮಪ್ಪನ್ ತರ ಎಲ್ಲ ಗಂಡ್ಮಕ್ಳು ಒಳ್ಳೆಯವ್ರಾಗಿರಲ್ಲ. ನಾಳೆ ಮದ್ವೆ ಆದ್ಮೇಲೆ ಗಂಡನ್ ಜೊತೆಗೆ ಅತ್ತೆ ಮನೆಗ್ ಹೋಗ್ತೀವಿ. ಮದ್ವೆ ಮುಂಚೆ ಏನೋ ನಮ್ ಜೊತೆ ಅಪ್ಪ ಅಮ್ಮ ಇರ್ತಾರೆ, ನಮ್ ಹೆಸರು ಮುಂದೆ ಅಪ್ಪನ ಹೆಸರಿರುತ್ತೆ. ಆದ್ರೆ ಮದ್ವೆ ಆದ್ಮೇಲೆ ಅವ್ರನ್ನ ನೋಡೋದಕ್ಕೂ ಕೂಡ ಅತ್ತೆನೋ ಗಂಡನೋ ಕೇಳ್ಬೇಕು, ಸ್ವತಂತ್ರ ಇರಲ್ಲ. ಮದ್ವೆ ಆದ್ಮೇಲೆ ಎಲ್ಲ ಬಿಟ್ಟು ಅತ್ತೆ ಅವ್ರು ಹೇಳ್ದಾಗೆ ಕೇಳ್ಬೇಕು. ಗಂಡ ಯಾವ ಊರಲ್ಲಿ ಕೆಲಸ ಮಾಡಿದ್ರೆ ಆ ಊರಿಗೆ ಹೋಗಿ ಸಂಸಾರ ಮಾಡ್ಬೇಕು. ಇಷ್ಟು ವರ್ಷ ಸಾಕಿ ಬೆಳ್ಸಿರೋ ನಮ್ಮ ಅಪ್ಪ ಅಮ್ಮ ಮಗಳಿಗೆ ಮದ್ವೆ ಮಾಡಿ ಮಾತಾಡ್ಸಕ್ಕೂ ಅವಕಾಶ ಇಲ್ದೆ ಅನಾಥರಾಗ್ಬಿಡ್ತಾರೆ. ನಮ್ಮ ಅಪ್ಪ ಅಮ್ಮ ಹಾಗಿರೋದು ನನಗಿಷ್ಟ ಇಲ್ಲ. ಅಕ್ಕಂಗೆ ಮದ್ವೆ ಮಾಡಿ ಅತ್ತೆ ಮನೆಗ್ ಕಳಿಸ್ಕೊಟ್ಮೇಲೆ ನಾನ್ ಮದ್ವೆನೇ ಮಾಡ್ಕೊಳ್ದೆ ಅಪ್ಪ ಅಮ್ಮನ ಜೊತೆನೆ ಇದ್ಬಿಡ್ಬೇಕು. ಅದಕ್ಕೆ ನಾನ್ ಮದ್ವೆ ಮಾಡ್ಕೋಬಾರ್ದು, ನಾನ್ ಮಾಡ್ಕೊಳ್ಳಲ್ಲ. ಏನ ಈಗೀಗ ಫಾಲೋವರ್ಸ್ ಕಡಿಮೆನ ಆಗ್ಬಿಟ್ಟಾರ. ಚಂದ ಫೋಟೋ ಹಾಕಿ ಫಾಲೋವರ್ಸ್ ಬೆಳೆಸ್ಕೋತೀನಿ. ಅವ್ವ, ಏನವ ನಿಂಗೆ ಈ ವಯಸ್ಸಿನಲ್ಲಿ ಫೋಟೋ ಹುಚ್ಚು? ಫೋಟೋ ತಕ್ಕೊಳಕ್ಕೆ ವಯಸ್ಸಾಗ್ಬೇಕು. ಮಂಗನನ್ ಮಗನೇ, ಇಲ್ಲಿ ನೋಡವ, ಬೈಯೋಗಿದ್ರೆ ಬೈ, ಆದ್ರೆ ಮಂಗ ಅಂತ ನಮ್ಮಪ್ಪನ್ ಕರಿಬೇಡ. ನಿಮ್ಮಪ್ಪನ್ ನಾಯಲ್ಲಿ ಬೈದ್ನೋ ಕತ್ತಿ ನನ್ ಮಗನ. ಅಬ್ಬಬ್ಬಾ, ನಿಂಗೊಂದ್ ದೊಡ್ಡ ನಮಸ್ಕಾರ. ನಿನ್ ಮಗಳು ಕನಕ ಎಲ್ಲಿ? ರೆಡಿ ಆಗ್ತಾ ಇದ್ದಾಳೆ. ತಂಗ್ಯವ್ವ ಕನಕ, ಕನಕಲಕ್ಷ್ಮಿ, ಟೈಮ್ ಆಗತ್ತೆ, ಬೇಗ ಬಾರಮ್ಮ. ಬಂದೆ ಬಂದೆ ಬಂದೆ. ತಂಗ್ಯವ್ವ, ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ. ಇನ್ 3 ಗಂಟೆ ಒಳಗಡೆ ಯಮಗಂಟ ಕಾಲ ಬರುತ್ತೆ, ಅಷ್ಟೊಳಗಡೆ ಹೋಗಿ ಬಂದ್ಬಿಡೋಣ. ಗೋವಿಂದನ ಹೆಣ್ ತೋರ್ಸಕ್ಕೆ ಎಂಕ ನೋಡ ಸೀನಾ ತರ ನಾವ್ ರೆಡಿ ಆಗಿದೀವಿ. ಇನ್ನು ಗೋವಿಂದನೇ ಬರ್ಲಿಲ್ವಲ್ಲ, ಬೇಗ ರೆಡಿ ಆಗೋಂತ ಹೇಳು. ಹೀರೋ ತರ ಅವನಿಗೆ ಒಳ್ಳೆ ಬಟ್ಟೆ ಹಾಕೊಂಡ್ ಬರಕ್ ಹೇಳು. ಯವ್ವ, ಮೆತ್ತಗ್ ಮಾತಾಡ. ಹುಡ್ಗಿನ್ ತೋರ್ಸಕ್ ಹೊಂಟಿವಿ ಅಂತ ಆ ಗೋವಿಂದಂಗ್ ಹೇಳೇ ಇಲ್ಲ. ಹೇಳ್ದೆ ಇದ್ರೆ ಹೇಗೆ? ಅವ್ನ್ ರೆಡಿ ಆಗೋದ್ ಬೇಡವಾ? ಮನೇಲಿ ಮಿಕ್ಕದವ್ರಿಗೂ ಬೇಗ ರೆಡಿ ಆಗಕ್ ಹೇಳು. ಯವ್ವ, ಹುಡ್ಗಿನ್ ನೋಡಕ್ಕ ಇವತ್ ನಾವ್ ಎಲ್ರೂ ಹೊಂಟಿಲ್ಲ. ಗೋವಿಂದನ್ ಜೊತೆ ನೀನು ಅಣ್ಣ ನಾನು ಅಷ್ಟ ಹೋಗತೀವಿ. ಅದ್ಯಾಕ? ಎಲ್ರೂ ಹೊಂಟ್ವಿ ಅಂದ್ರ ಗೋವಿಂದನ್ಗ ಹೆಣ್ ನೋಡಕ್ ಹೊಂಟಿವಿ ಅಂತ ಗೊತ್ತಾಗ್ತದ. ಅವನು ಗೊತ್ತಿಲ್ದಂಗ ಕರ್ಕೊಂಡೋಗಿ ಸಂಬಂಧ ಮಾಡ್ಬಿಡ್ಬೇಕ. ಅಕ್ಕ, ಕನಕಲಕ್ಷ್ಮಿ ಅಕ್ಕ, ಕನಕಲಕ್ಷ್ಮಿ ಅಕ್ಕ. ಏನ್ ಮಾಡ್ಬೇಕಾ? ಆಶ್ಚರ್ಯದ ಗಾಬರಿ ಕಿರ್ಚ್ಕೊಂಡ್ ಬರ್ತಾ ಇದ್ಯಾ? ಏನಣ್ಣ ತಮಾಷೆ ಮಾಡ್ತೀಯಲ್ಲ? ಮೊದ್ಲೇ ಟೆನ್ಷನ್ ಅಲ್ಲಿ ಒದ್ದಾಡ್ತಾ ಇದ್ದೀನಿ, ನೀ ಸುಮ್ಮನೆ ಕೂತ್ಕೊಳ್ಳಿ. ಕನಕಲಕ್ಷ್ಮಿ ಅಕ್ಕ, ಎಲ್ಲ ಮುಗ್ದೋಯ್ತು. ಏನಾಯ್ತು ಮಾಳವಿಕಾ? ಅಪ್ಪಿತಪ್ಪಿ ಅವರು ಬೇರೆ ಸಂಬಂಧ ಫಿಕ್ಸ್ ಮಾಡ್ಕೊಂಡ್ರೇನ? ಹಾಗೇನಿಲ್ಲ, ಇವತ್ತು ಹೆಣ್ಣೊಡಕ್ ಹೋಗ್ಬೇಕಿತ್ತಲ್ಲ, ಅದು ಕ್ಯಾನ್ಸಲ್ ಆಗಿದೆ. ಅಯ್ಯ, ಹೋಗಾಕ ರೇಷ್ಮೆ ಸೀರೆ ಉಟ್ಕೊಂಡ್ ರೆಡಿಯಾಗಿ ನಿಂತೀನಿ ಹಿಂಗಂತೀಯಲ್ಲ? ಒಂದ್ ಸಂಬಂಧನು ಚಂದ ತೋರಿಸ್ಲಿಲ್ಲ. ನೀನ್ ವೇಸ್ಟ್. ನೀ ಮೊದಲ್ ನನ್ ಬಡ್ಡಿ ಕಟ್ಟ. ತಾಯಿ, ನಿನ್ ಕೈ ಮುಗಿತೀನಿ. ಬಡ್ಡಿ ಲೆಕ್ಕ ಹೇಳಿ ಹಿಂಸೆ ಮಾಡ್ಬೇಡ. ಮತ್ತ ಹೆಣ್ಣು ತೋರ್ಸದ್ ಯಾಕೆ ಕ್ಯಾನ್ಸಲ್ ಅಂದಿ? ಏನ್ ಮಾಡೋದ್ ನನ್ ಕರ್ಮ. ಆ ಹುಡುಗಿ ಮನೆಯಲ್ಲಿ ಅವ್ರ ತಾತ ಇವತ್ ಬೆಳಿಗ್ಗೆ ಹೋಗ್ಬಿಟ್ರಂತೆ. ಸಾವಿನ ಮನೆಯಲ್ಲಿ ಹೆಣ್ಣು ನೋಡಕ್ ಹೇಗಾಗತ್ತೆ? ಯಾಕಾಗಂಗಿಲ್ಲ? ಖಂಡಿತ ಆಗ್ತೈತಿ. ಆ ಸಾವಿನ ಮನ್ಯಾಗ ಈ ಹೆಣ್ಣು ನೋಡೋ ಕಾರ್ಯನು ಮುಗಿದು ಹೋಗ್ಲಿ. ಕನಕ, ಸಾವಿನ ಮನೇಲಿ ಹೆಣ್ಣನ್ನು ನೋಡೋದು ಚೆನ್ನಾಗಿರಲ್ಲ. ಅಣ್ಣ, ನಿನ್ಗೇನು ಗೊತ್ತಾಗಂಗಿಲ್ಲ, ಸುಮ್ಮನ್ ಕುಂದ್ರ.
ಸಾಮಾನ್ಯವಾಗಿ ನಾವ್ ಹೆಣ ಮುಂದ್ ಹೋದ್ರ ಒಳ್ಳೇದಂತ ಅನ್ಕೋತೀವಲ್ಲ. ನಾವ್ ಬಡ್ಡಿ ವಸೂಲಿ ಮಾಡಕ್ ಹೋದಾಗೂ ನಾವ್ ಹೆಣ ನೋಡ್ಕೊಂಡ್ ಹೋದ್ರ ಡಬ್ಬಲ್ ಬಡ್ಡಿ ಬರ್ತದ. ಅಂತಾದ್ರಾಗ ಹೆಣ ನೋಡ್ಕೊಂಡು ಸಂಬಂಧ ಮಾಡಕ್ ಹೋದ್ರ ಸಿಕ್ಕಾಪಟ್ಟೆ ದುಡ್ಡು ಬರ್ತದಲ್ಲ. ಮಾಳವಿಕಾ, ನೀ ಹೆಂಗಾರ ಮಾಡಿ ಹುಡುಗಿನ್ ತೋರ್ಸದಕ್ ರೆಡಿ ಮಾಡ. ಅಕ್ಕೋ, ಸಾವಿನ ಮನೆಯಲ್ಲಿ ಹೆಣ್ಣು ನೋಡೋ ಶಾಸ್ತ್ರ ಅರೇಂಜ್ ಮಾಡು ಅಂದ್ರೆ ನನ್ನ ಸಾಯಿಸ್ಬಿಡ್ತಾರೆ. ಸಾವಾದ ಮನ್ಯಾಗ 1 ವರ್ಷದಾಗ ಹೆಣ್ಣಿಗ್ ಮದ್ವೆ ಆದ್ರ ಒಳ್ಳೇದಂತ ಹೇಳ, ಅವಾಗ ಅವ್ರು ಒಪ್ಕೋತಾರ. ಹಾಗಂತೀರಾ? ಸರಿ, ಹಾಗಾದ್ರೆ ನಾನು ಹೋಗಿ ಅದೆಲ್ಲ ಅರೇಂಜ್ ಮಾಡ್ತೀನಿ. ನೀವು ಗೋವಿಂದನ್ ಕರ್ಕೊಂಡ್ ಬಂದ್ಬಿಡಿ. ಸರ್, ನೀ ಹೋಗು. ಗೋವಿಂದ, ಗೋವಿಂದ.